ಸ್ನೇಹಿತರೆ, ವಿಜಯಪುರ ಅಂದ್ರೆ ನಮಗೆ ನೆನಪಾಗೋದು ಬರೀ ಗೋಲಗುಮ್ಮಟ. ಆದರೆ ಅದೇ ಜಿಲ್ಲೆಯ ಉತ್ತರ ತುದಿಯಲ್ಲಿರುವ ಇಂಡಿ ತಾಲೂಕಿನ ಇತಿಹಾಸ ಕೇಳಿದ್ರೆ ನೀವು ದಂಗಾಗ್ತೀರಾ. 1000 ವರ್ಷಗಳ ಹಿಂದೆಯೇ ವಿಶ್ವವಿದ್ಯಾಲಯವನ್ನು ಹೊಂದಿದ್ದ ಮಣ್ಣು ಇದು. ಇಡೀ ಏಷ್ಯಾಗೆ ಲಿಂಬೆಹಣ್ಣು ಪೂರೈಸೋ ಗತ್ತು ಈ ನಾಡಿಂದು. ಬನ್ನಿ, ಇಂದಿನ ವಿಡಿಯೋದಲ್ಲಿ ಇಂಡಿ ತಾಲೂಕಿನ ಆ ರೋಚಕ ಇತಿಹಾಸ ಮತ್ತು ಇಲ್ಲಿನ ಫೇಮಸ್ ಹಳ್ಳಿಗಳ ಗುಟ್ಟು ಬಿಚ್ಚಿಡೋಣ. ಸುಮಾರು 2225 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಇಂಡಿ ವಿಜಯಪುರದ ಅತಿದೊಡ್ಡ ತಾಲೂಕುಗಳಲ್ಲಿ ಒಂದು. ಇಲ್ಲಿ ಸುಮಾರು 4.5 ಲಕ್ಷಕ್ಕೂ ಹೆಚ್ಚು ಗಟ್ಟಿ ಮನಸ್ಸಿನ ಜನರಿದ್ದಾರೆ. ಉತ್ತರದಲ್ಲಿ ಹರಿಯುವ ಭೀಮಾ ನದಿ ಈ ನಾಡಿನ ಜೀವನಾಡಿ. ಬಿಸಿಲು ಹೆಚ್ಚಿದ್ರೂ ಇಲ್ಲಿನ ಜನರ ಪ್ರೀತಿ ಅದಕ್ಕಿಂತಲೂ ಹೆಚ್ಚು. ಈಗ ನಾವು ಹೋಗ್ತಿರೋದು ಸಾಲೋಟಗಿಗೆ. 10ನೇ ಶತಮಾನದಲ್ಲಿ ಇಡೀ ದಕ್ಷಿಣ ಭಾರತಕ್ಕೆ ಇದು ಜ್ಞಾನದ ಕಾಶಿಯಾಗಿತ್ತು. ರಾಷ್ಟ್ರಕೂಟರ ಚಕ್ರವರ್ತಿ 3ನೇ ಕೃಷ್ಣನ ಕಾಲದಲ್ಲಿ ಇಲ್ಲಿ ಸಾಲೋಟಗಿ ಅಗ್ರಹಾರ ಅನ್ನೋ ದೊಡ್ಡ ವಿಶ್ವವಿದ್ಯಾಲಯವಿತ್ತು. 27 ದೊಡ್ಡ ವಿದ್ಯಾರ್ಥಿ ನಿಲಯಗಳಿದ್ದವು ಅಂದ್ರೆ ನಂಬುತ್ತೀರಾ? ದೇಶದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಕಲಿಯಲು ಬರುತ್ತಿದ್ರು. ಅದಕ್ಕೆ ಇದಕ್ಕೆ ಸಾಲೋಟಗಿ ಅಂದ್ರೆ ಶಾಲೆಗಳ ಇರುವ ಜಾಗ ಅನ್ನೋ ಹೆಸರು ಬಂತು. ಇಂದಿಗೂ ಇಲ್ಲಿನ ಶ್ರೀ ಶಿವಾನಂದ ಶಿವಯೋಗಿಗಳ ಮಠ ಭಕ್ತರ ಪಾಲಿನ ಕಾಮಧೇನು. ಇತಿಹಾಸದ ಪುಟಗಳನ್ನು ತಿರುವಿದ್ರೆ ನಮಗೆ ಸಿಗೋದು ಲಚ್ಚಾಣ. ಇದು ಪವಾಡ ಪುರುಷ ಶ್ರೀ ಸಿದ್ಧಲಿಂಗ ಮಹಾರಾಜರು ನೆಲೆಸಿದ ಪುಣ್ಯಭೂಮಿ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದ ಸ್ಥಳವಿದು. ಇನ್ನು ಹೊರ್ತಿ ಗ್ರಾಮಕ್ಕೆ ಬಂದ್ರೆ ಅಲ್ಲಿನ ರೇವಣಸಿದ್ದೇಶ್ವರನ ಮಹಿಮೆ ಅಪಾರ. ಇಲ್ಲಿನ ಜಾತ್ರೆ ಮತ್ತು ಜಾನುವಾರು ಸಂತೆ ಉತ್ತರ ಕರ್ನಾಟಕದಲ್ಲೇ ಫೇಮಸ್ಸು. ಇಲ್ಲಿನ ಮಣ್ಣಿನ ಕಣ ಕಣದಲ್ಲೂ ಭಕ್ತಿ ಇದೆ. ಕೇವಲ ಕೃಷಿ ವ್ಯಾಪಾರ ಅಷ್ಟೇ ಅಲ್ಲ, ಸಾಹಿತ್ಯದಲ್ಲೂ ಇಂಡಿ ಯಾರಿಗೂ ಕಡಿಮೆ ಇಲ್ಲ. ಹಲಸಂಗಿ ಗೆಳೆಯರ ಬಳಗ ಇಡೀ ಕರ್ನಾಟಕಕ್ಕೆ ಗೊತ್ತು. ಮಧುರ ಚೆನ್ನರು, ಸಿಂಪಿಲಿಂಗಣ್ಣನವರಂತಹ ದಿಗ್ಗಜರನ್ನ ನೀಡಿದ ಗ್ರಾಮವಿದು. ಜನಪದ ಸಾಹಿತ್ಯದ ತವರು ಈ ಹಲಸಂಗಿ. ಇಂಡಿ ಅಂದ್ರೆ ಕೇವಲ ಒಂದು ತಾಲೂಕಲ್ಲ, ಅದು ಒಂದು ಸಂಸ್ಕೃತಿ. ಸಾಲೋಟಗಿಯ ಜ್ಞಾನ, ಚಡಚಣದ ವ್ಯಾಪಾರ, ಲಚ್ಚಾಣದ ಭಕ್ತಿ ಮತ್ತು ಇಡೀ ವಿಶ್ವಕ್ಕೆ ರುಚಿ ನೀಡುವ ಇಂಡಿಯ ಲಿಂಬೆಹಣ್ಣು ಇವೆಲ್ಲವೂ ಸೇರಿದರೇನೆ ನಮ್ಮ ಹೆಮ್ಮೆಯ ಇಂಡಿ ತಾಲೂಕು. ನಿಮ್ಮಲ್ಲಿ ಯಾರಾದರೂ ಇಂಡಿ ತಾಲೂಕಿನವರಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಊರಿನ ಸ್ಪೆಷಾಲಿಟಿ ಏನು ಅನ್ನೋದನ್ನ ತಿಳಿಸಿ. ಇಂತಹದ್ದೇ ರೋಚಕ ಇತಿಹಾಸಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ.